ಸ್ನೇಹಿತರೆ, ಮಹೇಶ್ ತಿಮ್ಮರೊಡ್ಡಿ ಅವರು ವಾಸ ಮಾಡೋ ಮನೆ ಮುಂಭಾಗದಲ್ಲಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಇಡೀ ದೇಶಕ್ಕೆ ಮಾದರಿಯಾಗುವಂಥ ಮನೆ. ನೀವೆಲ್ಲರೂ ಕೂಡ ಕೇವಲ ಇದು ಸೌಜನ್ಯ ಹಣದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಅಂತ ಬಿಂಬಿಸ್ತಾ ಇದ್ದೀರಲ್ವಾ, ಅದು ಶುದ್ಧ ಸುಳ್ಳು ಅನ್ನೋದಕ್ಕೆ ಅನೇಕ ಕಾರಣ ಇದೆ. ಆ ಮನೆಯಲ್ಲಿ ರಕ್ತೇಶ್ವರಿ ಅವರ ದೇವಸ್ಥಾನ ಇದೆ, ಅಣ್ಣಪ್ಪ ಸ್ವಾಮಿ ದೇವಸ್ಥಾನವಿದೆ, ಇದೇ ಮಂಜುನಾಥ ಸ್ವಾಮಿಯ ದೇವಸ್ಥಾನ, ಇವೆಲ್ಲವನ್ನು ಒಳಗೊಂಡಂಥ ಒಂದು ಧಾರ್ಮಿಕ ಸಾಂಕೇತಿಕವಾಗಿ ಮನೆಯನ್ನು ಕಟ್ತಾ ಇರೋದು ಅವರು. ಅಲ್ಲಿ ನೀವು ಭಕ್ತಿಯ ಸಮಾಗಮವನ್ನು ನೋಡ್ಬೋದು ಹೊರತು ಅದು ಇಡೀ ಧರ್ಮ ನ್ಯಾಯ ಸಿಗಲಿ ಅನ್ನೋದಕ್ಕೋಸ್ಕರ, ಸೌಜನ್ಯಾಳಿಗೆ ನ್ಯಾಯ ಸಿಗಲಿ ಅನ್ನೋದಕ್ಕೋಸ್ಕರ ಒಂದು ಶಕ್ತಿ ಪೀಠವಾಗಿ, ಒಂದು ಪ್ರಾಣ ಪ್ರತಿಷ್ಠಾಪನೆ ಮುಖಾಂತರವಾಗಿ ಒಂದು ದೇಗುಲದ ರೀತಿಯಲ್ಲಿ ಮನೆ ಕಟ್ತಾ ಇದ್ದಾರೆ. ಅದೇನೋ ಕೋಟಿ ಕೋಟಿ ಹಣವನ್ನು ಹಾಕಿ ಒಂದು ಸೌಜನ್ಯ ಕೇಸ್ನಿಂದ ಕಟ್ತಾ ಇರ್ತಕ್ಕಂಥ ಹಣ ಅಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಅದ್ರ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನು ಅವರೇ ನೀಡ್ತಾರೆ. ಮಹೇಶ್ ತಿಮ್ಮರೊಡ್ಡಿ ಯಾರು, ಅವ್ರ ಕುಟುಂಬ ಹಿನ್ನೆಲೆ ಏನು, ಅವ್ರ ಆಸ್ತಿ ಎಷ್ಟು, ಏನೆಲ್ಲ ಮಾಡ್ತಾರೆ ಪ್ರತಿನಿತ್ಯ. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಅರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರದಂಥ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸೋ ಕೆಲಸ. ನಿಮ್ಗೆಲ್ರಿಗೂ ಕೂಡ ಮಹೇಶ್ ತಿಮ್ಮರೊಡ್ಡಿ ಅಂದಾಕ್ಷಣ ಸೌಜನ್ಯಕ್ಕೆ, ಸೌಜನ್ಯ ಹೋರಾಟ, ಸೌಜನ್ಯ ಪರ ನಿಂತಿರ್ತಕ್ಕಂಥ ಬೆಳವಣಿಗೆಯ ನಾಯಕರಲ್ಲಿ ಇವರು ಕೂಡ ಒಬ್ಬರು. ಜೊತೆಗೆ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟಗಾರರು, ಇಷ್ಟಷ್ಟೇ ಗೊತ್ತು. ಆದರೆ ಇವತ್ತು ನಾನು ಇದೇ ಉಜಿರೆಯ ಮಹೇಶ್ ತಿಮ್ಮರೊಡ್ಡಿ ಅವರ ಮನೆಗೆ ಬಂದಿದ್ದೀನಿ. ಅವರ ತೋಟ, ಜೊತೆಗೆ ಅವರ ಕೃಷಿ ಸಾಮ್ರಾಜ್ಯ, ರಬ್ಬರ್, ತೆಂಗು, ಅಡಿಕೆ, ಅವರದ್ದೇ ಆದಂಥ ಕೃಷಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಅನೇಕ ಕೆಲಸಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಕೂಡ. ಸನಾತನ ಧರ್ಮ, ಹಿಂದೂ ಧರ್ಮ, ಜೊತೆಗೆ ಸೌಜನ್ಯ ಪರ ಹೋರಾಟಗಳಲ್ಲಿ ಗುರುತಿಸಿಕೊಂಡಂಥ ಮಹೇಶ್ ತಿಮ್ಮರೊಡ್ಡಿಯ ಬಗ್ಗೆ ನಿಮಗೆ ಗೊತ್ತಿರದಂಥ ಇನ್ನೊಂದು ಮುಖವನ್ನು ತೋರಿಸುವ ಕೆಲಸವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ಇದಿಷ್ಟು ಮಹೇಶ್ ತಿಮ್ಮರೊಡ್ಡಿ ಅವರು, ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಸಾಮ್ರಾಜ್ಯ ಅಂತ, ಇವತ್ತು ನಮ್ಮ ಜೊತೆಗೆ ಅವರು ನಿಂತಿದ್ದಾರೆ. ಒಂದು ವಿನೀತ ಭಾವ. ಎಲ್ರಿಗೂ ಕೂಡ ಮಹೇಶ್ ತಿಮ್ಮರೊಡ್ಡಿ ಅವರ ಕುಟುಂಬ, ಅವರ ಹಿನ್ನೆಲೆ, ಅವ್ರ ಕೆಲಸ, ಕೃಷಿ, ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡೋದಷ್ಟೇ ಕೆಲಸ. ನಾನು ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಇದೆಲ್ಲದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಒಂದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸೋ ಕೆಲಸವನ್ನು ಕೂಡ ಮಾಡ್ತೀನಿ. ಅಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಎಲ್ರಿಗೂ ಆ ಥರದ್ದು ಒಂದು ಕುತೂಹಲ ಇರುತ್ತೆ ಸರ್. ನಾನು ಹೇಳಿದ್ನಲ್ಲ, ಮಹೇಶ್ ತಿಮ್ಮರೊಡ್ಡಿ ಅವರು ನೋಡಿರೋದಂಥ ಕೆಲವೊಂದು ವಿಷಯಗಳ ಬಗ್ಗೆ ಹೇಳಲೇಬೇಕು ಅಂತ. ಮಹೇಶ್ ತಿಮ್ಮರೊಡ್ಡಿ ಯಾರು, ಅವ್ರ ಕುಟುಂಬ ಹಿನ್ನೆಲೆ ಏನು, ಅವ್ರ ಆಸ್ತಿ ಎಷ್ಟು, ಏನೆಲ್ಲ ಮಾಡ್ತಾರೆ ಪ್ರತಿನಿತ್ಯ ಅಂತ. ಆರಂಭದಲ್ಲಿ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳಿ ಸರ್. ನಮ್ದು ಕುಟುಂಬ ಬಂದು, ನಮ್ದು ತಾಯಿಯವರು ಉಡುಪಿ, ಓಕೆ, ಕಾಪು. ಓಕೆ. ತಂದೆಯವರು ಕಟೀಲು, ದೇವಸೇಮನ್ ಅಂತೇಳಿ ಕಟೀಲ್ನವರು. ನಮ್ಮ ತಂದೆ ತಂಗಿಯನ್ನು ಕೊಟ್ಟದ್ದು ಇಲ್ಲಿಗೆ, ಉಜಿರೆಗೆ. ತಂದೆ ಬೊಂಬೆಯಲ್ಲಿದ್ರು. ಬೊಂಬೆಯಲ್ಲಿರ್ಬೇಕಾದ್ರೆ ಅವರ ತಂಗಿಯ ಗಂಡ ಇಲ್ಲಿ ಸ್ವಲ್ಪ ಜಾಗ ಬೇಕು ಅಂತ ಹೇಳಿ, ಅಲ್ಲಿ ತಂದೆಯ ಮನೆಯಲ್ಲಿ ಜಾಗ ಕಮ್ಮಿ ಇತ್ತು. ದೊಡ್ಡ ಕುಟುಂಬ ಅದು, ಕುಡೆತ್ತೂರು ಗೊತ್ತು ಅಂತ ಹೇಳಿ. ಅಲ್ಲಿ ಜಾಗ ಕಮ್ಮಿ ಇತ್ತು, ಅವಲಂಬನೆ ಬೇಡ ಅಂತ ಹೇಳಿ ಬೊಂಬೈಯಲ್ಲಿ ದುಡಿಬೇಕಾದ್ರೆ ಅವರು ಅವ್ರ ತಮ್ಮ ಸೇರ್ಕೊಂಡು ಇಲ್ಲಿ ಜಾಗ ಮಾಡ್ತಾರೆ. ಅವರ ಭಾವ ಹೇಳ್ತಾರೆ, ಇಲ್ಲಿ ಜಾಗ ಇದೆ, ಒಳ್ಳೆ ಜಾಗ ಇದೆ ಅಂತೇಳಿ 1968ರಲ್ಲಿ ಈ ಜಾಗ ತಗೋತಾರೆ. ಇದರ ಹೆಸರು ತಿಮ್ಮರೊಡ್ಡಿ ಅಂತ ಹೇಳಿ. ಇದು ಫುಲ್ ತಿಮ್ಮರೊಡ್ಡಿ ಅಂತ ಹೇಳ್ತಾರೆ. ಇದರ ಪಕ್ಕದಲ್ಲಿ ನೀವು ಬರ್ಬೇಕಾದ್ರೆ ಒಂದು ಮನೆ ಸಿಗ್ತದೆ ನೋಡಿ, ಅದಕ್ಕೆ ಪಾನಿಯಾಲ್ ಅಂತ ಹೇಳ್ತಾರೆ. ಅದು ಪರ್ಚೇಸ್, ಇದು ಪರ್ಚೇಸ್. ಅದರ ಮಧ್ಯದಲ್ಲಿ ಇನ್ನೊಂದು ಜಾಗ ಇದೆ, ಅದು ಪರ್ಚೇಸ್. ಇದೆಲ್ಲ ಪರ್ಚೇಸ್ ಲ್ಯಾಂಡ್. ನಾವ್ ಇಲ್ಲಿಯವರಲ್ವೇ ಅಲ್ಲ. ನಮ್ದು ಮೂಲತಃ ನಾವು ಉಡುಪಿ ಜಿಲ್ಲೆಯವರು. ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ, ಇಲ್ಲಿಗೆ 1968ರಲ್ಲಿ ನಾವು ಇಲ್ಲಿಗೆ ಬರ್ತೇವೆ. ನಮ್ಮ ತಂದೆಯವರು ಈ ಜಾಗ ತಗೊಂಡ್ಮೇಲೆ 68ರಲ್ಲಿ ಇಲ್ಲಿಗೆ ಬರ್ತೇವೆ. ಇಲ್ಲಿಂದ ಬಂದ ಮೇಲೆ ಇಲ್ಲೇ ವಾಸ್ತವ ಇಲ್ಲಿ. ಅಂದ್ರೆ ಇದು ನಮ್ಮ ತಂದೆ ಮತ್ತು ತಂದೆಯ ತಮ್ಮ ಸೇರ್ಕೊಂಡು ಮಾಡಿದಂತ ಆಸ್ತಿ. ಅದರಲ್ಲಿ ಅವರ ತಾಯಿ ಹೆಸರಿಗೆ ಮಾಡಿರ್ತಾರೆ, ತಂದೆ ತಾಯಿ ಹೆಸರಿಗೆ ಮಾಡಿರ್ತಾರೆ. ಹಾಗಾಗಿ ನಾವಿದ್ದದ್ದಲ್ಲಿ ಅದು ಸಹ ಪರ್ಚೇಸ್ ಲ್ಯಾಂಡ್. ಅದು ನಮ್ಮ ತಂದೆಯ ಹೆಸರಲ್ಲಿ ಇತ್ತು ಆ ಭೂಮಿ. ಮತ್ತೆ ಒಂದು ಮಧ್ಯದಲ್ಲಿ ಒಂದು ಜಾಗ ಬರ್ತಂತ, ಅದು ನಮ್ಮ ತಾಯಿ ಹೆಸರಲ್ಲಿತ್ತು. ಇದು ತಂದೆ ತಾಯಿ ಹೆಸರಿಗೆ, ಅಲ್ಲಿ ತಂದೆದ್ದು ಹೆಸರಿಗೆ ಮತ್ತು ತಾಯಿ ಹೆಸರಲ್ಲಿ ಒಂದಷ್ಟು ಜಾಗ ಇತ್ತು. ಅದು ಅದರಲ್ಲಿ ಇರ್ತಿದ್ವು ನಾವು ಇಲ್ಲಿಗೆ ಕಮ್ಮಿ ಬರ್ತಾ ಇದ್ದದ್ದು. ನಮ್ಮ ತಂದೆಯ ತಾಯಿಯವ್ರದ್ದು ಪೂರ್ತಿ ಫ್ಯಾಮಿಲಿಗಳೇ ಇದನ್ನೆಲ್ಲ ಇಲ್ಲಿ ನೋಡ್ತಿದ್ದವು. ನೋಡಿ ಎಲ್ಲ ಖಾಲಿ ಮಾಡಿ ಬಿಟ್ಟಿದ್ದಾರೆ ಸಾಧಾರಣ. ಇಲ್ಲಿ ಇದ್ದದ್ದನ್ನು ಬೆಳೆ ಇದು ಇದ್ದದ್ದು, ಭತ್ತ ಬೆಳೀತಿದ್ದು ನಾವು. ಅದೆಲ್ಲ ಆ ಪಾಪಿಗಳು ತಿಂದು 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 ಬಿಟ್ಟಂತದ್ದು, ಉಳಿದಂತದ್ದು ಇವತ್ತು ನಮ್ಮ ಕೈಗೆ ಬಂದಿದೆ. ನಮ್ಮ ತಂದೆಯವರು ಇರ್ಬೇಕಾದ್ರೆ ಅದನ್ನೆಲ್ಲ ಅವ್ರಿಗೆ ಯಾರ್ಯಾರಿಗೆ ಕೊಡ್ಬೇಕೆಲ್ಲ ಕೊಟ್ಟು
ಬಿಟ್ಟಿದ್ದಾರೆ. ತಗೊಂಡಾದ್ರ ಮೇಲೆ ಈಗಲೂ ಕೂಡ ಪಾಲಿಗೆ ಬರ್ತಾ ಇದ್ದಾರೆ. ನೀವು ಉದಾಹರಣೆಗೆ ನೋಡ್ಬೋದು, ಕೆಲವು ವಿಡಿಯೋಗಳಲ್ಲಿ ನಮ್ಮ ವಿರುದ್ಧ ನಮ್ಮ ಯಾರು ತಂದೆಯ ತಂಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ, ಅವರ ಮಕ್ಕಳೇ ಮಾತಾಡೋ ಒಂದು ವಿಡಿಯೋದಲ್ಲಿ ನೋಡಿದ್ದೀರಿ. ತುಂಬಾ ವಿಡಿಯೋದಲ್ಲಿ ಅತ್ತೆಲ್ಲ ಪರವಾಗಿ ನಿಂತು ಮಾತಾಡ್ತಾರೆ ಅವರೆಲ್ಲ. ನಮ್ಮ ದಾಯಾದಿಗಳು ಅಂತ ಹೇಳ್ತಾರೆ, ಇಲ್ಲೇ ಇದ್ದಾರೆ, ಈ ಪಕ್ಕದಲ್ಲಿ ಇದ್ದಾರೆ, ಇಲ್ಲಿ ಈ ಪಕ್ಕದಲ್ಲಿ ಇದ್ದಾರೆ. ಇದೆಲ್ಲ ಒಡೆದಾಳುವ ನೀತಿ, ಬ್ರಿಟಿಷರ ನೀತಿಯಾಗೆ. ಆಗ ತಂದೆಯ ತಂಗಿಯ ಗಂಡ ಇರುವಾಗ ಜಾಗ ತಗೊಳ್ಳಿ ಅಂತ ಹೇಳಿದ್ರು. ಈಗ ತಂದೆಯ ತಂಗಿಯ ಮಕ್ಕಳು ಈಗ ನಮ್ಮನ್ನ ಇಲ್ಲಿಂದ ಓಡಿಸ್ಲಿಕ್ಕೆ ಆಚಾರಿಗಳ ಜೊತೆ ಸೇರ್ಕೊಂಡು ಪ್ರಿಪ್ಲೇರ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ಬೆಳೆದಂತದ್ದು, ಇದು ನಮ್ಗೇನು ಈ ಮಣ್ಣಿಗೆ ಬರ್ಲಿಕ್ಕೆ ಇತ್ತು, ಅದಕ್ಕೆ ಬಂದಿದ್ದೇವೆ. ಇದೊಂದು ಬಹಳ ಹಿಂದಿನ ಪುರಾತನವಾದಂತ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಜಗದ್ಗುರು ಪೀಠಕ್ಕೆ ಸಂಬಂಧಪಟ್ಟಂತ ಜಾಗಗಳಿದೆ. ನಮ್ಗೇನೋ ಪುಣ್ಯಕ್ಕೆ ನಾವೇನೋ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿದೇವೆ ಅನ್ನೋದು ಗೊತ್ತಿಲ್ಲ, ನಮ್ಗೆ ಬಂದಿದೆ ಅದು ಯಾವುದೋ ರೂಪದಲ್ಲಿ. 1968ರಲ್ಲಿ ಬಂದಿದೆ. ಆ ವರ್ಷವೇ ನಾನು ಹುಟ್ಟಿರೋದು, 1968ರಲ್ಲಿ. ಹೌದಾ? ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಸರ್ ಮಕ್ಕಳು? ನಾವು 7 ಮಂದಿ ಮಕ್ಕಳು. 7 ಜನ ಮಕ್ಕಳು? 5 ಗಂಡು 2 ಹೆಣ್ಣು. ಇದೆಲ್ಲ ಆಸ್ತಿ ಎಲ್ಲ ಡಿವೈಡ್ ಆಗುತ್ತೆ? ಡಿವೈಡ್ ಆಗಿದೆ, ಆಲ್ರೆಡಿ ಡಿವೈಡ್ ಆಗಿ ಇಲ್ಲಿದ್ದು ಪಾಲು, ನನ್ನ ತಂದೆಯ ಪಾಲು ಏನು ಸಿಗ್ತದೆ ಅದನ್ನ ನಮ್ಮ ಇಬ್ರು, ನನಗೆ ಮತ್ತು ನನ್ನ ಕಡೆಯ ತಮ್ಮನಿಗೆ ಕೊಟ್ಟಿದ್ದಾರೆ. ಬಾಕಿದ್ದು ಅಲ್ಲಿ ಏನು ಆಸ್ತಿದೆ ಅದೆಲ್ಲ ನಮ್ಮ ತಂಗಿಯಂದಿರಿಗೆ, ನಮ್ಮ ಬಾಕಿಯ ತಮ್ಮಂದಿರಿಗೆಲ್ಲ ಹಂಚಿಕೊಂಡು ನಾವು ಯಾವುದೇ ಇದಿಲ್ಲ. ಎಲ್ಲ ತಂದೆ ತಾಯಿಯವರು ತೀರ್ಕೊಳ್ಳೋ ಮೊದ್ಲೇ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮನ್ನೊಂದು ರಸ್ತೆಯಲ್ಲಿ ಮೈನ್ ರೋಲ್ ಅಲ್ಲಿ ಹಾಕಿ ಬಿಟ್ಟಿದ್ದಾರೆ. ಈ ಜಾಗ ಕೂಡ ನಮ್ಮ ತಂದೆ ಬೇರೆಯವರಿಂದ ಪರ್ಚೇಸ್ ಮಾಡಿದ ಭೂಮಿ. ಇದನ್ನು ಕೂಡ ನಾನು ಪರ್ಚೇಸ್ ಮಾಡ್ಕೋತೇನೆ, ತಂದೆಯಿಂದಲೇ ನಾನು ಪರ್ಚೇಸ್. ತಂದೆಯ ಬಳವಳಿಯಾಗಿ ಬಂದದ್ದು ಒಂದು 3 ಎಕರೆ ಜಾಗ ಬಂದಿದೆ, 3 ಎಕರೆ 4 ಎಕರೆ ತನಕ ತಂದೆಯ ಬಳವಳಿಯಾಗಿ ಬಂದಂತ ಜಾಗ. ಇದು ನಾನು ಪರ್ಚೇಸ್ ಮಾಡಿದ್ದೇನೆ. ಇತ್ತೀಚೆಗೆ ಮಾಡ್ರದ? ತಂದೆ ಇದ್ದಾಗಲೇ? ತುಂಬಾ ತಂದೆ ಇದ್ದಾಗಲೇ. ಟೋಟಲ್ ಎಷ್ಟು ಎಕರೆ ಇದೆ ಸರ್ ಇಲ್ಲಿ? ಟೋಟಲ್ ಒಂದು 10-13 ಎಕರೆ ಚಿಲ್ಲರೆ ಪಟ್ಟೆ ಇದೆ, ಪಟ್ಟೆ ಲ್ಯಾಂಡ್ ಇದೆ. ಬೇರೆ ಬೇರೆ ಕಡೆಯಲ್ಲಿ ಜಾಗಗಳು ಇದ್ದಾವೆ. ಇದು ಬಿಟ್ಟು ಹೊರತಾಗಿ ಇದು ರಬ್ಬರ್ ಎಷ್ಟು ಎಕರೆ ಮಾಡಿದ್ದೀರಾ ಸರ್ ನೀವು? ಇದ್ರಲ್ಲಿ ಸಾಧಾರಣ ಇದು 5 ಎಕರೆ ಇದೆ. 5 ಎಕರೆ ರಬ್ಬರ್? 5 ಎಕರೆ ಇದೆ. ರಬ್ಬರ್ ಮತ್ತೆ ತೆಂಗು ಇದೆ, ಕಂಗು ಇದೆ. ಭತ್ತ ಎಲ್ಲ ಬಿಟ್ಟು ಈಗ ಕಂಗು ಮಾಡ್ತಾ ಇದ್ದೇವೆ. ಇದೆ ಕಂಗು, ತೆಂಗು, ಕಂಗು ಮತ್ತು ಇದು ರಬ್ಬರ್ ಮೈನ್ ನಮ್ದು. ಇಲ್ಲೊಂದು 1,000 ಇದೆ, ಬೇರೆ ಕಡೆಯಲ್ಲಿ ಒಂದು 2,500 ಸಾವಿರ ಇದೆ. ಮರಗಳು 2,500 ಮರಗಳು, 3,000-4,000 ಮರಗಳಿದೆ. ಅದರಿಂದ ಜೀವನ ಸಾಗಿಸ್ತೇವೆ. ಕಂಗಿನ ತೋಟವಾಗಿ ಒಂದು 4-5 ಸಾವಿರ ಗಿಡ ಇದೆ, ಅದರಿಂದ ಜೀವನ ನಡೀತದೆ ನಮ್ದು. ಮತ್ತೆ ನಾವು ಸಾಧಾರಣ 2000 ಇಸಿಗಿದ ಹಿಂದೆ ಸ್ವಲ್ಪ ಜಾಗದ ವ್ಯವಹಾರ ಎಲ್ಲ ಮಾಡ್ತಿದ್ದೆವು. ಕೇರಳದಿಂದ ಅಲ್ಲಿಂದ ರಿಯಲ್ ಎಸ್ಟೇಟ್ ಎಲ್ಲ ಯಾರು ಇರ್ಲಿಲ್ಲ ಇಲ್ಲಿ ಆಗ. ಅವತ್ತಿಗೆ ಆಗ ಸ್ವಲ್ಪ ಮಾಡ್ತಾ ಇದ್ದದ್ದು ಏನಂತ ಹೇಳಿದ್ರೆ ಕಾಂಪ್ಲಿಕೇಶನ್ ಜಾಗಗಳೇ ನಮ್ಗೆ ಬರ್ತಿರುವಂತ, ಅದನ್ನು ರಾಜ್ಯ ಸಂಧಾನ ಮಾಡಿ ಮುಗಿಸಿ ಅವರೇ ಮಾಡ್ಕೊಡಿ ಅಣ್ಣ, ಮಹೇಶ್ ಅಣ್ಣ, ನಮ್ಗೆ ಯಾರಿಗಾದ್ರೂ ಜಾಗ ಮಾಡ್ಕೊಡಿ ಅಂತ ಹೇಳಿ ಅದನ್ನು ಅದರಲ್ಲಿ ಉಳಿದ ದುಡ್ಡಿಂದ ಈ ಜಾಗಗಳನ್ನೆಲ್ಲ ಮಾಡಿದ್ದೇವೆ ನಾವು. ಈಗ ಯಾವ್ದು ಇದಕ್ಕೆ ಆಸ್ತಿ ವ್ಯಾಜ್ಯ ಯಾವ್ದು ಆ ತರದ ಯಾವ ಸಮಸ್ಯೆ ಮಾಡ್ತಾರೆ ನೋಡಿ. ಇಲ್ಲಿ ಇಲ್ಲೊಂದು ರಾಡ್ ಕಾಣ್ತದ ನೋಡಿ, ಇಲ್ಲೊಂದು 17 ಸೆನ್ಸ್ ಜಾಗ ಇದೆ ಮಧ್ಯದಲ್ಲಿ, ಅದಕ್ಕೆ ಸರ್ಜಿ ಹಾಕಿದ್ದಾರೆ. ಇದೆ ದಾಯಾದಿಗಳು, ಅವರಿಗೆ ಬೇಕಾದನ್ನೆಲ್ಲ ಕೊಟ್ಟಿದ್ದೇವೆ. ಎಲ್ಲ ಕೊಟ್ಟ ಮೇಲೆ ಸಹ ಇಲ್ಲಿ ಮಾರ್ಗ ಮಾಡ್ಬೇಕು ಅಂತ ಹೇಳಿ ಇದ್ರಲ್ಲಿ ಕೂಡ ನನ್ಗೆ ಒಂದು ಸುಳ್ಳು ಕೇಸ್ ಹಾಕಿ ಆ ಜಾಗವನ್ನು ಕೂಡ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೇನೆ. ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿ ಬಿಟ್ಟ ಮೇಲೆ 2 ವರ್ಷದ ಮೇಲೆ ನನ್ನ ಮೇಲೆ ಕಂಟೆಂಪ್ಟ್ ಕೇಸ್ ಮಾಡಿಸಿದ್ರು ಕೋರ್ಟಲ್ಲಿ. ಅದು ಯಾವ ರೀತಿ ಮಾಡಿದ್ರೆ ಗೊತ್ತಿಲ್ಲ, ಅದು ಹೇಗೆ ಕಂಟೆಂಪ್ಟ್ ಆಯ್ತು ಗೊತ್ತಿಲ್ಲ. ಆಕ್ಚುಲಿ ಪಂಚಾಯತಿನವರ ಮೇಲೆ ಕಂಟೆಂಪ್ಟ್ ಆಗ್ಬೇಕು, ನನ್ನ ಮೇಲೆ ಕಂಟೆಂಪ್ಟ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಉದಾಹರಣೆಗೆ ಸೌಜನ್ಯ ಹೋರಾಟದಲ್ಲಿ ಈಗ ಒಂದು 2-3 ಸಲ ನನಗೆ
ಕಂಟೆಂಪ್ಟ್ ಈಗ ಮಹೇಶ್ ಶೆಟ್ಟಿ ಒಳಗೆ ಹೋಗ್ತಾನೆ ಒಳಗೆ ಹೋಗ್ತಾನೆ, ಅದು ಈ ಜಾಗದ ಕೇಸೆ. ಇಲ್ಲ ಇದೇ ನಡೀದು, ಇಲ್ಲಿ ಮಾರ್ಗ ಕೊಡ್ಬೇಕು. ಓಕೆ ಓಕೆ. ಬೇರೆ ಬೇರೆ 3-4 ಮಾರ್ಗ ಇದೆ ಅವರಿಗೆ, ಅದು ಇಲ್ಲೇ ಆಗ್ಬೇಕು ಮಾರ್ಗ ಅಂತ ಹೇಳಿ. ನಾನು ಒಂದಿಷ್ಟು ಪ್ರಶ್ನೆಗಳು ನೇರವಾಗಿ ಕೇಳ್ತೀನಿ ಸರ್. ನೀವು ಸೌಜನ್ಯ ಹೋರಾಟಕ್ಕೆ ಇಳಿದ್ಮೇಲೆ ಏನಾದ್ರು ಆಸ್ತಿ ಖರೀದಿ ಮಾಡಿದೀರಾ? ಇಲ್ಲ ಸರ್, ಗೊತ್ತಾಗ್ಲಿ ಅಂತ ನನ್ನ ವೀಕ್ಷಕರಿಗೆ. ಇಲ್ಲ. ಸೌಜನ್ಯ ಹೋರಾಟದ ನಂತರ ನಾನು ಇದ್ದದ್ದನ್ನು ಮಾರ್ಕೊಂಡಿದ್ದೇನೆ. ಅದಕ್ಕೆ ಉದಾಹರಣೆ ಬೇಕಾದ್ರೆ ಒಂದು 3-4 ಆಸ್ತಿ ಮಾರಿದೆ ನಾನು. ಮಾರಿದೆ ನಾನು ಅಂದ್ರೆ ಜಾಗ ನಾನು ಹೇಳಿದಲ್ಲ, ವ್ಯವಹಾರ ಮಾಡ್ಕೊಂಡಿದ್ದಾಗ ಸ್ವಲ್ಪ ಏನಾದ್ರು ಜಾಗಗಳು ಇರ್ಬೇಕು. ಜಾಗ ಅಂದ್ರೆ ಮಣ್ಣು ಅಂತ ಹೇಳಿದ್ರೆ ಋಣ, ಅದು ಎಲ್ರಿಗೆ ಸಿಗೋದಿಲ್ಲ. ನಾವು ಯಾರ್ಯಾರಿಗೆ ಮಾಡಿ ಸೋಂಬೇರಿಗಳಾಗಬಾರ್ದು, ನಾವು ದುಡಿಯೋರು. ಅದಕ್ಕೋಸ್ಕರ ನಾನು ಎಲ್ಲಿ ಕೃಷಿ ಭೂಮಿ ಈ ಬಹಳ ಕಮ್ಮಿಯಲ್ಲಿ ಸಿಗ್ತದೆ, ಹಳ್ಳಿಗಳಲ್ಲೆಲ್ಲ ಮಾಡ್ತಾರಲ್ವಾ, ಪ್ರಾಬ್ಲಮ್ ಇದ್ದವ್ರು ಮಾಡ್ತಾರೆ. ಅವ್ರು ಬಂದಾಗ ನಾನು ಅವ್ರ ಜಾಗ ಮಾಡಿದೆ, ಅವರು ಪ್ರಾಬ್ಲಮ್ಗೆ ಅಂತ ಹೇಳಿ ದುಡ್ಡು ತಗೊಳ್ಳೋದು, ಮತ್ತೆ ಅವ್ರಿಗೆ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಜಾಗವನ್ನೇ ನಮ್ಮ ತಲೆ ಮೇಲೆ ಹಾಕ್ಬಿಡುದು. ನಾವು ಸತ್ತೇ ಹೋಗ್ಬೇಕು, ಕಾಂಪ್ಲಿಕೇಶನ್ ಜಾಗಗಳು. ನಾವು ಒಳ್ಳೇದು ಮಾಡ್ಲಿಕ್ಕೆ ಹೋಗುದು ನಮ್ಮ ಕುತ್ತಿಗೆಗೆ ಆಗ ಅಂತ 2-3-4 ಕಡೆಗಳಲ್ಲಿ ಜಾಗಗಳು ಇದಾವೆ, ಈಗಲೂ ಇದ್ದಾವೆ. ಎಲ್ಲ ಕೃಷಿ ಮಾಡಿ, ಕೆಲವುದನ್ನು ಕೃಷಿ ಮಾಡಿ ಮಾರಿದ್ದೇನೆ ನಾನು ಎಲ್ಲ. ಈಗ ಈ ಮನೆ ಕಟ್ಟಲಿಕ್ಕೆ ಸೌಜನ್ಯ ಹೋರಾಟ ಇದೆಲ್ಲ, ಅದು ನಾವು ಅಲ್ಲಿ ಹೇಳ್ಬೇಕಂತಿಲ್ಲ. ಸೌಜನ್ಯನ ಮನೆಯವ್ರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ನಾವು ಏನ್ ದುಡ್ಡು ಮಾಡಿದ್ದೇವೆ. ಅವರ ಮಗಳು ಸೌಜನ್ಯ ಕುಮಾರಿ, ಸೌಜನ್ಯ ಕುಸುಮಾತಿ ಅವರ ಮಗಳು. ನಾವೆಷ್ಟು ಇದಕ್ಕೆ ಕಷ್ಟ ಪಡ್ತಾ ಇದ್ದೇವೆ, ನಾವೇನ್ ಮಾಡ್ತಾ ಇದ್ದೇವೆ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಎಲ್ಲ ಅವರಿಗೆ ಗೊತ್ತಿರುವಂಥದ್ದು. ಅದನ್ನು ನಾವು ಸಮಾಜಕ್ಕೆ ಅವನು ಇವನು ನಾಯಿ ಬೆಕ್ಕುಗಳು ಮಾತಾಡ್ತೇವೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅದೆಲ್ಲ ಮುಗಿದ ಅಧ್ಯಾಯಗಳದೆಲ್ಲ ಮುಗೀತದ್ದು. ಅವ್ರು ಏನು ಬರ್ದ್ರು ಏನು ಹೇಳಿದ್ರು ಅದನ್ನು ಓದುವಂತವನಿಲ್ಲ. ಅದರ ಒಂದು ಕಮೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸೀರಿಯಸ್ಲಿ ಅದ್ರ ಮಟ್ಟಿಗೆ ಇನ್ನೊಂದು ಅದಕ್ಕೆ ತಲೆಬಿಸಿ ಮಾಡ್ಕೊಳ್ಲಿಕ್ಕಿಲ್ಲ. ಅದು ಜನರು ತುಂಬಾ ಎಮೋಷನಲ್ ವಿಷಯ, ಅದು ಎಮೋಷನಲ್ ಕೇಸ್ ಕೂಡ, ಅದು ಭಾವನಾತ್ಮಕವಾಗಿ ಬಗೆಹರಿಬೇಕು ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ನಾನು ಹೇಳ್ದಾಗ ನೀವು ನೋಡಿ, ಕೋಟಿ ಲೆಕ್ಕಕ್ಕಿದ್ದೀರಿ ನೀವು. ಎಲ್ಲೋ ಸೌಜನ್ಯ ಕೇಸಿಂದ ಹಣ ಮಾಡ್ಲಿಕ್ಕೂ ಆತರದೊಂದು ದುರಾಸೆ ಬಯಸ್ತಕ್ಕಂಥ ವ್ಯಕ್ತಿ ಅಲ್ಲ ಅನ್ಕೋತೀನಿ ನಾನು. ಅದ್ರ ಅವಶ್ಯಕತೆ ಇಲ್ಲ. ಕೇಸಿನಿಂದ ದುಡ್ಡು ಮಾಡ್ಬೇಕಂತ ಹೇಳ್ತಿರಲ್ಲ. ಸೌಜನ್ಯನ ಕೇಸಲ್ಲಿ ನಾವು ಹೋರಾಟಕ್ಕೆ ಅವತ್ತು 2000 ಆವಾಗ ದುಮ್ಕೋ ಆಗ್ಲಿ ಎಲ್ಲೆಲ್ಲಿಂದ ಫೋನ್ ಮಾಡ್ತಿದ್ರು, ಹೋರಾಟ ಮಾಡಿ ನಾವು ಕಳಿಸಿ. ನಾನು ಹೇಳಿದೆ ನೋಡಿ, ಸೌಜನ್ಯನ ತಾಯಿ ಹೆಸರಲ್ಲಿ ಒಂದು ಅಕೌಂಟ್ ಮಾಡಿಬಿಡ್ತೇವೆ. ತಾಯಿಗೆ ಹೇಳಿದೆ, ಅವ್ರ ಮನೆಯವರಿಗೆ ಹೇಳಿದೆ, ನಮ್ಗೆ ಈಗ ಕೇಳ್ತಾ ಇದ್ದಾರೆ ಜನಗಳು ಎಲ್ಲೆಲ್ಲಿಂದ, ನೀವೊಂದು ಅಕೌಂಟ್ ಮಾಡಿ ಅಂತೇಳಿ ಸೌಜನ್ಯನ ತಾಯಿ ಹೆಸರಲ್ಲಿ ಅಕೌಂಟ್ ಮಾಡ್ತೇವೆ. ನೀವು ಆ ಅಕೌಂಟ್ ಅನ್ನು ಈಗಲೂ ಹೋಗಿ ಚೆಕ್ ಮಾಡಿ. ನೀವು 2013ರಿಂದ ಕೂಡ ಇದೆ ಅಕೌಂಟ್. 13-14 ಮಾಡಿರುವಂತದ್ದು. ಆ ದೊಡ್ಡ ಹೋರಾಟ ಎಲ್ಲ ಆಯ್ತಲ್ಲ, ಅದ್ರ ಮೇಲೆ ಮಾಡಿರೋದು 14 ಇರ್ಬೋದು ಮೋಸ್ಟ್ಲಿ, ಇಲ್ಲಾಂದ್ರೆ 13. ಎಷ್ಟು ದುಡ್ಡಿದೆ ಅಂತ ನೋಡಿ. ಆ ಅಕೌಂಟ್ ಅನ್ನು ನೀವೇ ಹೋಗಿ ಚೆಕ್ ಮಾಡಿ. ಕುಸುಮಕ್ಕ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಅವರನ್ನೇ ಕರ್ಕೊಂಡೋಗಿ ಯಾವ ಬ್ಯಾಂಕ್ ಅಲ್ಲಿ ಮಾಡಿದ್ದಾರೆ. ಆ ಅಕೌಂಟ್ ಈಗಲೂ ಕೂಡ ಇದೆ. ನಿಮ್ಮ ಅಂದಾಜಲ್ಲಿ ಎಷ್ಟಿರ್ಬೋದು ಅದರಲ್ಲಿ? ಸೌಜನ್ಯ ಹೋರಾಟಕ್ಕೆ ದುಡ್ಡು ಬಂದಿದೆ ಅಂತ ಹೇಳ್ತಾರಲ್ಲ, ಜನ ಮಾತಾಡೋ ಎಷ್ಟು ಬಂದಿರೋದು? ಕೋಟಿಗಟ್ಲೆ ಬಂದಿದೆ ಹಣ ಅಂತ ಸುಮ್ಮನೆ ಜನ ಮಾತಾಡೋದು ನಾನು ಹೇಳೋದು. ಕೆಲವೊಬ್ರು ಉದ್ದೇಶಪೂರ್ವಕವಾಗಿ ಮಾತಾಡ್ತಾರಲ್ಲ, ಅದರಿಂದಾನೇ ಮನೆ ಕಟ್ಟಿದ್ದಾರೆ, ಅದರಿಂದಾನೇ ಬಹಳಷ್ಟು ತೋಟ. ಈಗ 2023ರಿಂದ 25 ತನಕ ಯಾರು ಹಾಕಿದ್ದಾರೆ ಅಕೌಂಟ್ಗೆ ಗೊತ್ತಿಲ್ಲ ನನಗೆ. 2013 ಯಾವಾಗ ಬ್ಯಾಂಕ್ ಅಕೌಂಟ್ ಓಪನ್ ಆಯ್ತಲ್ಲ, ಅಲ್ಲಿಂದ 2023 ತನಕ ನಿಮ್ಮ ಅಂದಾಜು ಎಷ್ಟು ಕೋಟಿ ಬಿದ್ದಿರ್ಬೋದು? ಅಲ್ಲ, ಈ ಸಮಾಜದ ಮುಂದೆ ಇವತ್ತು ಅವಿವೇಕಿಗಳು ಮಾತಾಡ್ತಾರಲ್ಲ, ಪಾಪಿಗಳು ಮೀಡಿಯಾದಲ್ಲೆಲ್ಲ ಕೂತ್ಕೊಂಡು, ಅದೆಲ್ಲ ಮೀಡಿಯಾಗಳಲ್ಲ, ಅದೆಲ್ಲ ಮಾರ್ಕೊಂಡಿರುವಂತ ಮೀಡಿಯಾಗಳದೆಲ್ಲ. ಎಷ್ಟು ಕೋಟಿ ಇರ್ಬೋದು ನಿಮ್ಮ ಲೆಕ್ಕ? ನಾನು ನಿಮ್ಮ ಹತ್ರ ಕೇಳುದು, ನೀವೆಲ್ಲ ಪತ್ರಕರ್ತರು, ನಿಮ್ಗೆ ಒಂದಷ್ಟು ಮಾಹಿತಿಗಳು ಬಂದಿರ್ತದೆ. ಇಲ್ಲ, ನನಗೆ ಈ ತರದ ಮಾಹಿತಿ, ನಿಖರವಾದ ಮಾಹಿತಿ ಬಂದಿಲ್ಲದೆ ಇದ್ರು 6,250 ರೂಪಾಯಿ 13-14 ಇಸ್ವಿಯಿಂದ 2023 ಒಂದು 10 ವರ್ಷದಲ್ಲಿ 6,000. ನೀವು ಈಗಲೂ ಚೆಕ್ ಮಾಡಿಯಪ್ಪ, ನೀವು ಹೋಗಿ ಅದನ್ನ ನಮ್ಗೆ ತಲೆ ಬಿಸಿ ಯಾಕೆ ಸುಮ್ನೆ? ಮಹೇಶ್ ಶೆಟ್ಟಿ ತಿಮರಡಿ ಯಾಕೆ ಮಾತಾಡ್ತಾನೆ ಅದ್ರ ಬಗ್ಗೆ? ಹೌದಾ? 6,305 ರೂಪಾಯಿ. ಹೌದು, 6,250 ರೂಪಾಯಿನ. ನಾನು ಅದನ್ನ ನೋಡಿ ಅವ್ರ ಮನೆಯವ್ರ ಹತ್ರ ಕೇಳಿ 6,000 ಚಿಲ್ಲರೆ ಇದನ್ನ ನೀವ್ ಹೇಳಿದ್ರೆ ಅಕೌಂಟ್ ಮಾಡ್ಲಿಕ್ಕೆ ಅಲ್ಲ, ನನ್ನ ಹತ್ರ ಎಲ್ಲ ಹೇಳ್ತಿದ್ರು. ಅದಕ್ಕೆ ನಾನು ನನ್ನ ತಲೆ ಮೇಲೆ ಬರೋದು, ನಿಮ್ಮ ತಾಯಿ ಹೆಸರಲ್ಲಿ ಇರ್ಲಿ ಅದು ಅಂತ ಹೇಳಿ, ಇವತ್ತಲ್ಲ ನಾಳೆ ಯಾವ್ದಾದ್ರು ಕೇಸಿಗೆ ಖರ್ಚಿಗೆ ಆಗ್ತದೆ ಅಂತ ಹೇಳಿ. ಇದು
ಅದೇನೋ ಪುಣ್ಯಕ್ಕೆ 6,000 ಇದ್ದದನ್ನ 6,000 ಕೋಟಿ ಬಂದಿದೆ ಅಂತ ಹೇಳಲಿಲ್ಲ. ಅಲ್ಲ ನಿಜಕ್ಕೂ ಜನ ಹೀಗೆ ಭಾವಿಸ್ತಾರೆ ನೋಡಿ ಸರ್. ಎಷ್ಟೋ ನೋಡಿ ಸರ್, ಅದಕ್ಕೆ ದಾಖಲೆ ಅಲ್ವ ಸರ್ ಅದು ದಾಖಲೆ, ಅದು ಡಿಜಿಟಲ್ ರೆಕಾರ್ಡ್ಸ್. ನೀವು ರೆಕಾರ್ಡ್, ಅದು ಹೋಗೋದು ತಗೊಳ್ಳಿ. ಈಗ ನೀವು ಬೇಕಾದ್ರೆ ನಿಮ್ಮಿಂದ ತೋರಿಸೋದಾದ್ರೆ ನೀವು ತೋರಿಸಿ, ಅಕ್ಕನ ಹತ್ರ ಕೇಳಿ, ಕುಸುಮಕ್ಕನ ಹತ್ರ ಕೇಳಿ, ಆ ಬ್ಯಾಂಕಿಗೆ ಒಂದ್ಸಲ ಹೋಗಿ ಬರುವಾಗ ಎಷ್ಟು ದುಡ್ಡು ಬಂದಿದೆ 2013-14ರಿಂದ ಇಲ್ಲಿ 2023 ತನಕ. ಈಗ ಗೊತ್ತಿಲ್ಲ, ಈಗಲೂ ಬಂದಿರ್ಲಿಕ್ಕಿಲ್ಲ. ಒಂದು 50-100 ಏನೋ ಜಾಸ್ತಿ ಆಗಿರ್ಬೋದು, ಗೊತ್ತಿಲ್ಲ ನಮ್ಗೆ. ಅದು ಈಗ ಅಕೌಂಟ್ ಉಂಟು ಅಂತಲೋ ಜನರಿಗೂ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ದೇಶದ ದುರಂತ 13 ವರ್ಷ ಆಗ್ತಾ ಬಂತು. ಹೇಗೆ ನೆನಪು ಉಳಿತದೆ ಸರ್ ಇದೆಲ್ಲ?